ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಪರಿಷ್ಕರಣೆ ನೆಪದಲ್ಲಿ ಅಂಗವಿಕಲರು, ಹಿರಿಯ ನಾಗರಿಕರಿಗೆ 4 ತಿಂಗಳಿಂದ ಮಾಸಾಶನ ತಡೆ ಹಿಡಿದಿರುವುದನ್ನು ಖಂಡಿಸಿ ತಾಲೂಕು ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟದಿಂದ ಶುಕ್ರವಾರ ಹೂವಿನಹಡಗಲಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತದಲ್ಲಿ ಅಂಗವಿಕಲರು ಕೆಲಕಾಲ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅವೈಜ್ಞಾನಿಕವಾಗಿ ನಿಗದಿಪಡಿಸಿರುವ ಆದಾಯ ಮಿತಿ ರದ್ದುಪಡಿಸಿ ಸಾಮಾಜಿಕ ಭದ್ರತೆ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಮಾಸಾಶನ ನೀಡಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರ್ ಕೆಎಂ ಗುರುಬಸವರಾಜ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಒಕ್ಕೂಟದ ಅಧ್ಯಕ್ಷ ಎಸ್ ಚಂದ್ರಪ್ಪ ಮಾತನಾಡಿ, 4 ತಿಂಗಳಿಂದ ಅರ್ಹ ಅಂಗವಿಕಲರಿಗೂ ಸರ್ಕಾರ ಮಾಸಾಶನ ನೀಡದೆ ದುರ್ಬಲರ ಮೇಲೆ ಗದಾಪ್ರಹಾರ ನಡೆಸಿದೆ. ಭಿಕ್ಷಾಟನೆಯನ್ನು ನಿಷೇಧಿಸಿರುವ ಸರ್ಕಾರ ಅಲ್ಪ ಮಾಸಾಶನವನ್ನೂ ನೀಡದೆ ಪರೋಕ್ಷವಾಗಿ ಅಂಗವಿಕಲರನ್ನು ಭಿಕ್ಷಾಟನೆಗೆ ತಳ್ಳುತ್ತಿದೆ. ವಾರ್ಷಿಕ 32,000 ರೂಪಾಯಿ ಅವೈಜ್ಞಾನಿಕ ಆದಾಯ ಮಿತಿ ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದರು. ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ ರಂಗಪ್ಪ ದಾಸರ ಮಾತನಾಡಿ, ಅಂಗವಿಕಲರನ್ನ ಕುಟುಂಬ, ಸಮಾಜ ಶೋಷಣೆ ಮಾಡುತ್ತದೆ. ಮಾಸಾಶನ ತಡೆ ಹಿಡಿದಿರುವುದರಿಂದ ಅಂಗವಿಕಲರು ಚಹಾ ಕುಡಿಯಲು ಮತ್ತೊಬ್ಬರನ್ನು ಬೇಡುವ ಪರಿಸ್ಥಿತಿ ಬಂದಿದೆ. ಅಂಗವಿಕಲರಿಗೆ ಉದ್ಯೋಗ, ದುಡಿಯುವ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದರೆ ಪಿಂಚಣಿ ಬೇಡುವ ಪರಿಸ್ಥಿತಿ ಬರುತ್ತಿರಲಿಲ್ಲ. ಸರ್ಕಾರ ಕೂಡಲೇ ಎಲ್ಲ ಅಂಗವಿಕಲರಿಗೆ 10,000 ಮಾಸಾಶನ ನೀಡಬೇಕು ಎಂದು ಆಗ್ರಹಿಸಿದರು. ಎನ್ಎಂ ಕೊಟ್ರೇಶ್, ದಾದಾ ಖಲಂದರ್, ಮಂಗಳಮ್ಮ, ಎಸ್ ಕೃಷ್ಣನಾಯ್ಕ, ಜಾಡರ ನಿಂಗಪ್ಪ, ರಾಘವೇಂದ್ರ, ಹನುಮಂತಪ್ಪ ಲಿಂಗನಾಯಕನಹಳ್ಳಿ, ಎಂಆರ್ಡಬ್ಲ್ಯೂ ಮಂಜುನಾಥ ಇತರರು ಭಾಗವಹಿಸಿದ್ದರು. ನಮಗೆ ಉದ್ಯೋಗ ಕೊಟ್ಟಿದ್ರೆ ನಿಮಗೆ 1400 ರೂಪಾಯಿ ಕೊಡ್ತಕ್ಕಂಥ ಮಾಸಾಶನ ಯಾರೇ ಬೇಕು? ನಮಗೆ ಸರ್ಕಾರದ ಮಾಸಾಶನದಲ್ಲಿ ಬದುಕಕ್ಕೆ ಬೇಕಾಗಿಲ್ಲ. ನಮಗೆ ಉದ್ಯೋಗ ಕೊಡ್ರಿ. ಉದ್ಯೋಗ ಕೊಡ್ಲಿಕ್ಕೆ ಅವಕಾಶ ಇದೆಯಾ? ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿವರೆಗೂ ಕೂಡ. ಹಂಗಾಗಿ ನಾವು ಕೇಳ್ತಾ ಇರೋದೇನಂದ್ರೆ, ನಿಮ್ ಕೈಲಿ ಉದ್ಯೋಗ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಮೇಲೆ ಬಂಡೆ ಹೊಡಿಬೇಡ ಸ್ವಾಮಿ. ಕನಿಷ್ಠ 1400 ರೂಪಾಯಿ ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನ ಯಾಕೆ ನಿಲ್ಲಿಸ್ತಾ ಇದೀರಿ? ನಾವು ಕೇಳ್ತಾ ಇದೀವಿ, ಕನಿಷ್ಠ ಘನತೆಯಿಂದ ಬದುಕಬೇಕಂತ ಹೇಳಿದ್ರೆ 10,000 ರೂಪಾಯಿ ಅಂಗವಿಕಲರಿಗೆ ಕೊಡಬೇಕು. ಯಾಕಂದ್ರೆ ಮನೆಯಲ್ಲಿ ಕೈ ಒಡ್ಡಿ ಬೇಡಕ್ಕಾಗಲ್ಲ. ಈಗಲೂ ಕೂಡ 100ಕ್ಕೆ 94 ಜನ ಅಂಗವಿಕಲ ಹೆಣ್ಮಕ್ಳು ಮದುವೆ ಆಗಿಲ್ಲ. ಅಂಗವಿಕಲರನ್ನ ಕಾರಣಕ್ಕೋಸ್ಕರ ಮದುವೆ ಆಗಿಲ್ಲ. ಈಗಲೂ ಕೂಡ ಕಣ್ಣಿಲ್ದರಲ್ಲ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.